ನಮಸ್ಕಾರ. ಮನಿ ಮಾರ್ಗ ಯೂಟ್ಯೂಬ್ ಚಾನೆಲ್‌ಗೆ ಸ್ವಾಗತ. ಈ ವಾರದ ವಿಶ್ಲೇಷಣೆಯೊಂದಿಗೆ ಮತ್ತೆ ಬಂದಿದ್ದೀನಿ. ವಿಡಿಯೋ ಪ್ರಾರಂಭಕ್ಕೂ ಮುಂಚೆ ಒಂದು ಇಂಪಾರ್ಟೆಂಟ್ ಡಿಸ್ಕ್ಲೈಮರ್ ಅದು ಹೇಳಲೇಬೇಕಾಗುತ್ತೆ. ನಾನು ಸೆಬಿ ಸರ್ಟಿಫೈಡ್ ಫೈನಾನ್ಷಿಯಲ್ ಅಡ್ವೈಸರ್ ಅಲ್ಲ. ಏನೇ ಒಂದು ಇನ್ವೆಸ್ಟ್‌ಮೆಂಟ್ ಮಾಡಬೇಕಾದ್ರೂ ಫೈನಾನ್ಷಿಯಲ್ ಅಡ್ವೈಸರ್‌ದು ಸಹಾಯ ತಗೊಂಡು ಇನ್ವೆಸ್ಟ್ ಮಾಡಿ. ಸೊ, ಇಂಪ್ಲಿಕೇಶನ್ಸ್ ಏನೇನಿದೆ, ಟ್ಯಾಕ್ಸು ಏನೇ ಇರ್ಬೋದು, ಮತ್ತೆ ಸ್ಟಾಪ್ ಲಾಸ್ ಏನೇ ವಿಚಾರಗಳಿರ್ಬೋದು, ಇನ್ವೆಸ್ಟ್‌ಮೆಂಟ್ ಮಾಡೋಕೆ ಮುಂಚೆ ನಿಮ್ಗೇನೋ ಗೊತ್ತಾಗ್ತಿಲ್ಲ ಅಂದರೆ ಖಂಡಿತ ಅವ್ರದ್ದು ಮಾರ್ಗದರ್ಶನ ತಗೊಂಡು ನಿಮಗೆ ಏನಾದರೂ ಅರ್ಥ ಆಗ್ತಿದೆ ಈ ಟೆಕ್ನಿಕಲ್ ಅನ್ನೋ ಫಂಡಮೆಂಟಲ್ಸ್ ಅದ್ರದ್ದು ಸ್ಟಾಕ್ಸ್ ಬಗ್ಗೆ ಅದೆಲ್ಲ ಗೊತ್ತಿದೆ, ಅರ್ಥ ಆಗ್ತಿದೆ ಅಂದರೆ ನೀವೇ ಒಂದು ಓನ್ ಇನ್ವೆಸ್ಟ್ ಅನಾಲಿಸಿಸ್ ಮಾಡಿಕೊಂಡು ಆಮೇಲೆ ಇನ್ವೆಸ್ಟ್ ಮಾಡಬೇಕಾಗತ್ತೆ. ಸೊ ವಿಡಿಯೋ ಪ್ರಾರಂಭಕ್ಕೆ ಮುಂಚೆ ಒಂದು ರಿಕ್ವೆಸ್ಟು, ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಸ್ನೇಹಿತರಿಗೂ ಮಾಹಿತಿ ಹಂಚಿ. ಇಂಪಾರ್ಟೆಂಟ್ ವಿಷಯಗಳು ಬರ್ತಾ ಇದೆ ಮುಂದಿನ ದಿನಗಳಲ್ಲಿ, ಅದೆಲ್ಲ ಅಪ್ಡೇಟ್ ಮಾಡ್ತಾ ಇದ್ದೀನಿ. ಸೊ ವಿಡಿಯೋ ಪ್ರಾರಂಭಕ್ಕೆ ಮುಂಚೆ ನಂದು ಏನಿದೆ, ಇಲ್ಲಿ ಒಂದು ಸೆಮಿನಾರ್ ಥರ ಒಂದು ವೆಬಿನಾರ್ ಮಾಡ್ತಾ ಇದ್ದೀನಿ. ವೆಬಿನಾರ್ ನಾಟ್ ಎಕ್ಸಾಕ್ಟ್ಲಿ ಸೆಮಿನಾರ್, ವೆಬ್ ಬೇಸ್ಡ್ ಅಂದರೆ ಆನ್ಲೈನಲ್ಲಿ ಇರ್ತವೆ. ಸೊ ಬೇಸಿಕಲಿ ಏನಾಗುತ್ತೆ, ಬೂಟ್ ಕ್ಯಾಂಪ್ ಥರ ಇದು. ಬೂಟ್ ಕ್ಯಾಂಪ್ ಅಂದರೆ ಬೇಸಿಕ್ಸ್ ಮಾತ್ರ, ಒಂದು ಲೆವೆಲ್ಗೆ ಮಾತ್ರ ಹೇಳೋವಂಥದ್ದು. ಕಂಪ್ಲೀಟ್ 100% ಮಾಹಿತಿ ಸಿಗ್ಲಿಕ್ಕಿಲ್ಲ ಇದರಲ್ಲಿ. ಯಾಕಂದರೆ ಇರೋ ಒಂದೂವರೆ ಗಂಟೆ ಅವಧಿಯಲ್ಲಿ ನಿಮ್ಗೆ ಏನು ಟ್ರೇಡಿಂಗ್ ಮಾಡಲಿಕ್ಕೆ ಏನೇನು ಸಹಾಯ ಬೇಕೋ ಇಂಪಾರ್ಟೆಂಟ್ ಪಾರ್ಟ್ಸ್ ಮಾತ್ರ ಇಲ್ಲೇ ಹೇಳ್ತೀನಿ. ಇನ್ನು ನೀವು ಒಂದು ಕೊಂಡಿ ಹಿಡ್ಕೊಂಡು ಆ ಲಿಂಕ್ ಅಂತ ಏನಿರ್ತವೆ, ಇವಾಗ ಒಂದೇನೋ ವಿಷಯ ಹೇಳಿರ್ತೀನಿ, ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀವು ಸಂಗ್ರಹ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಬೇರೆಯವರಿಂದ ತಿಳ್ಕೊಳ್ಳೋವಂಥದ್ದು, ಅಥವಾ ಮುಂದಿನ ದಿನಗಳಲ್ಲಿ ಕ್ಲಾಸ್ ಅಂತ ಏನಾದರೂ ನಾನು ಮಾಡಿದ್ರೆ ಅದರಲ್ಲಿ ತಿಳಿಸ್ಕೊಡ್ತೇನೆ, ಅಥವಾ ಒಂದು ಯೂಟ್ಯೂಬಲ್ಲಿ ಅದ್ರ ಬಗ್ಗೆ ವಿಶೇಷ ಮಾಹಿತಿ ಏನಾದರೂ ಬೇಕಿದ್ರೆ ಖಂಡಿತ ಮಾಡ್ತೇನೆ ಅದ್ರ ಬಗ್ಗೆ ಎಲ್ಲ. ಸೊ ಈ 1ನೇ ತಾರೀಕು ಶುಭಾರಂಭ, 1ನೇ ತಾರೀಕಿಂದ ಮಾಡೋಣ. ಸೊ ಅಗ್ರೆಸಿವ್ ಆಗಿ ಹೋಗೋಣ. ವೇದಿಕ್ ಆಸ್ ಪರ್ ವೇದಿಕ್ ಇದಲ್ಲ, ಇದು 1st ಜಾನ್ವರಿ ಅನ್ನೋದು ನಮ್ಮ ಹೊಸ ವರ್ಷ ಅಲ್ಲ. ಆದರೂ ಒಂದು ವೆಸ್ಟರ್ನ್ ಕ್ರೈಸ್ಟ್ ಏನಿದೆ, ನ್ಯೂ ಇಯರ್ ಅಂತ ಏನು ಸೆಲೆಬ್ರೇಷನ್ ಕ್ಯಾಲೆಂಡರ್ ಇಯರ್ದು, ಅದು ಶುಭಾರಂಭ ಆಗಲಿ ಎಲ್ಲರಿಗೂ. ಸೊ ಹಾಗಾಗಿ ಒಂದು 1ನೇ ತಾರೀಕು ಇಡ್ತಾ ಇದ್ದೀನಿ. 2025 ಒಂದು ಮಾರ್ಚ್ ರೂಲ್ಡ್ ಸ್ವಲ್ಪ ಅಗ್ರೆಸಿವ್ ಆಗಿರ್ತವೆ, ಸ್ವಲ್ಪ ಏರಿಳಿತಗಳು ಇರ್ತವೆ. ತುಂಬ ಎಷ್ಟಿರ್ತವೆ ಏನಿರ್ತವೆ ಒಂದು ಸಣ್ಣ ಕ್ಲೂ ಕೊಡ್ತೀನಿ ಈಗಲೇ ಈ ವಿಡಿಯೋದಲ್ಲೇ. 5 ಗಂಟೆಗೆ ಇರುತ್ತೆ, 6:30 ತನಕ ಹೆಚ್ಚಿಂದು ಟೈಮಲ್ಲಿ. ಸೊ ಆದಷ್ಟು ಮಾಹಿತಿ ತಿಳಿಸ್ಲಿಕ್ಕೆ ಪ್ರಯತ್ನ ಅಂತೂ ಪಡ್ತೇನೆ. ಏನೇ ಮಾಹಿತಿ ಬೇಕಿದ್ರು ವಾಟ್ಸಪ್ ಸಂಖ್ಯೆ ಇಲ್ಲಿ ಕೊಟ್ಟಿದ್ದೀನಿ, 7019411447. ಇದಕ್ಕೊಂದು ಮೆಸೇಜ್ ಹಾಕಿ ಒಂದು ಜಾಯ್ನ್ ಆಗಬೇಕಿತ್ತ. ಸೊ ಕರೆಸ್ಪಾಂಡಿಂಗ್ ಏನಿದೆ ಅದರದ್ದು ಮುಂದಿನ ಒಂದು ಕಮ್ಯುನಿಕೇಶನ್ ಇದೆ, ಅದ್ರ ಬಗ್ಗೆ ಎಲ್ಲ ತಿಳಿಸ್ತೀನಿ. ಸೊ ವಿಡಿಯೋ ಪ್ರಾರಂಭ ಮಾಡೋಣ. ನಿಫ್ಟಿ ತಗೋಣ. ಇಲ್ಲೇನಾಗಿದೆ, ನಾವು ನಿಫ್ಟಿ ನೋಡ್ತಿರ್ಬೋದು. ಇಲ್ಲಿ ಸದ್ಯಕ್ಕೆ ಕ್ಲೌಡ್ಸ್ ಎಲ್ಲ ಹೈಡ್ ಮಾಡ್ತೀನಿ. ಇಚಿಮೋಕೋ ಸದ್ಯಕ್ಕೆ ಬೇಡ, ಮೀನ್ಸ್ ಅದು ಬೇಡ. ಆಮೇಲೆ ಪಿಚ್ ವರ್ಕ್ ಸದ್ಯಕ್ಕೆ ಬೇಡ. ಒಂದು ಪಿಚ್ ವರ್ಕ್ ಫಿಬಿನಾಶಿ ಎಲ್ಲ ನೋಡಿದ್ರೆ ಸ್ಟಿಲ್ ನಾನು ಕೆಳಗಡೆ ಬಂದಿದೆ, ಇನ್ನು ಮೇಲ್ ಬಂದಿಲ್ಲ. ಒಂದು ಡೈರೆಕ್ಷನ್ ಮೇಲ್ ತಗೊಳಕ್ ಪ್ರಯತ್ನ ಅಂತೂ ಮಾಡ್ತಿದೆ. ಇನ್ ಕೇಸ್ ಈ ಪಿಚ್ ವರ್ಕ್ ಇಲ್ಲಿ ಟಚ್ ಆಗಿದ್ರೆ ಮೇಲ್ ಹೋಗ್ತಾ ಇತ್ತು. ಸೊ ಈ ಒಂದು ಫಿಬಿನಾಶಿ ಲೆವೆಲಲ್ಲೂ ಅಂತ ಒಂದು ಇದು ಬಂದಿಲ್ಲ. ಸೊ ಈ ಲೆವೆಲ್ ನೋಡ್ತಾ ಇರ್ಬೋದು ನೀವು, 286 ಲೆವೆಲ್. ಸೊ ಅಲ್ಲೇ ಇದೆ. ಸೊ ಇನ್ ಕೇಸ್ ಇದೆಲ್ಲ ತುಂಬ ಹೈಪಥೆಟಿಕಲಿ ಒಂದು ಹೇಳೋವಂಥದ್ದು. ಸೊ ಇನ್ ಕೇಸ್ ಇದು ಫಾಲೋ ಆಯಿತು ಅಂದರೆ ಎಲ್ಲಿ ಹೋಗುತ್ತೆ ಅಂತ ತೋರಿಸ್ತೀನಿ. ಯಾರು ತುಂಬ ಪ್ಯಾನಿಕ್ ಆಗೋ ಅಗತ್ಯ ಇಲ್ಲ. ಮುಖ್ಯವಾಗಿ ಇಲ್ಲಿ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಂತ ಏನೋ ಮಾಡ್ತಾ ಇರೋರು ನೋಡ್ಕೊಂಡು ಇನ್ವೆಸ್ಟ್ ಮಾಡಿ. ಲಾಂಗ್ ಇನ್ವೆಸ್ಟ್ಮೆಂಟ್ ಬೇಡ ದಯವಿಟ್ಟು. ಗ್ಯಾನ್ದು ಸದ್ಯಕ್ಕೆ ಇದ್ರ ಮಾಹಿತಿ ಕೊಡೋಲ್ಲ, ಎಷ್ಟು ನಂಬರ್ ಹೋಗುತ್ತೆ ಈ ವೀಕು. ಆದಷ್ಟು ಈ ವೀಕ್ ತುಂಬ ವೋಲಟಿಲಿಟಿ ಇರುತ್ತೆ. ಅದು ನಾಳೆ ದಿವಸ ಅಮಾವಾಸ್ಯೆ ಪ್ರಾರಂಭ ಆಗ್ತಿದೆ. ಅದು ಒಂದು ಧನು ರಾಶಿಯಲ್ಲಿರುತ್ತೆ. ನಂತರ ದಿವಸದಲ್ಲಿ ಮತ್ತೆ ಒಂದು ಮಕರ ರಾಶಿಗೆ ಬಂದಾಗ ಚಂದ್ರ. ಸೊ ಅಲ್ಲಿ ಒಂದಿಷ್ಟು ವೇರಿಯೇಷನ್ಸ್ ಎಲ್ಲ ಇರ್ತವೆ. ಸೊ ತುಂಬ ಅಪ್ಸ್ ಆ್ಯಂಡ್ ಡೌನ್ಸ್ ಇರುವಂಥ ಮಾರ್ಕೆಟ್ ಇರ್ತವೆ. ಗಿಫ್ಟ್ ನಿಫ್ಟಿ ನಾಳೆ ನೋಡಿಕೊಂಡು ಮಾಡೋರು ಇರ್ತಾರೆ. ಖಂಡಿತ ನಾನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂತಿಲ್ಲ, ಗಿಫ್ಟ್ ನಿಫ್ಟಿ ಬಗ್ಗೆ. ಸೊ ಇಚಿಮೋಕ ಒಂದು ಹಾಕ್ಬಿಡ್ತೀನಿ. ಖಂಡಿತ ಇದು ಭಯ ಪಡಿಸ್ಲಿಕ್ಕೆ ಅಂತಲ್ಲ. ಇಲ್ಲಿ ನೋಡ್ತಾ ಇರ್ಬೋದು, ಖಂಡಿತವಾಗ್ಲೂ ನೋಡ್ತಿದ್ರೆ ಒಂದು ಪಾಸಿಟಿವ್ ಸೈನ್ ಥರ ಕಾಣಿಸುತ್ತೆ. ಸ್ಟಿಲ್
ನನಗೆ ಕ್ಲಾರಿಟಿ ನೆಕ್ಸ್ಟ್ 3-4 ದಿವಸ ಇಲ್ಲ ಇದೆಲ್ಲ. ಬೇಸಿಸ್ ಆಫ್ 5 days ಅಂತ ತಗೊಂಡ್ರೆ ನೆಕ್ಸ್ಟ್ ಈ 31st ತನಕ ಬರುತ್ತಿದ್ದು. ಇದೆಲ್ಲ ಇಚಿಮೋಕೋ ಅಂದ್ರೆ ಏನೋ ಅಂತ ದೊಡ್ಡ ಲೆಂತಿ ಕ್ಲಾಸ್ ಆಗುತ್ತೆ. ಸೊ ಸದ್ಯಕ್ಕೆ ಅದು ಬೇಡ. ಸದ್ಯಕ್ಕೆ ಈ ಸ್ಟ್ರಕ್ಚರ್ ಪ್ಯಾಟರ್ನ್ ಏನು ನೋಡ್ಕೊಂತಿದೆ ಇಲ್ಲಿ ಪ್ರಕಾರ ಇನ್ನು ಬೇರಿಶ್ ಝೋನ್ ಅಲ್ಲೇ ಇದೆ, ಇನ್ನು ಬುಲ್ಲಿಶ್ ಸೈಡ್ ಹೋಗಿಲ್ಲ. ಸೊ ಬೇರಿಶ್ ಅಲ್ಲೇ ನೋಡಿ, ಹೋಗಿ ನೋಡ್ತಾ ಇರ್ಬೋದು ಒಂದ್ ಕೆಳಗಡೆ ಮೇಲೆ ಇದ್ರೊಳಗೆ ಆಟ ಆಡ್ತಾ ಇದೆ ಇಲ್ಲಿ. ಅದು ಬೇರೆ ನ್ಯಾರೋ ಆಗ್ತಾ ಇದೆ ಇಲ್ಲಿ. ಅದು ಕನ್ವರ್ಜೆನ್ಸ್ ಆಗಿ ಒಂದು ಮೇಲ್ ಹೋಗ್ಲಿಕ್ಕೆ ಯಾವಾಗ ಬರುತ್ತೋ ಗೊತ್ತಿಲ್ಲ. ಸೊ ಇಂಪಾರ್ಟೆಂಟ್ ಒನ್ ಮೋರ್ ಅಬ್ಸರ್ವೇಷನ್, ವೀಕ್ಲಿ ಪ್ಯಾಟರ್ನ್ ನೋಡಿದಾಗ ನನಗೆ ಏನನ್ಸಿದ್ದು ಅಂದ್ರೆ ಇಲ್ಲಿ ಡೌನ್ ಬರ್ತಾ ಇದೆ, ಈ ಕ್ಲೌಡ್ ಒಳಗಡೆ ಬಂದ್ಬಿಡುತ್ತಾ. ಕ್ಲೌಡ್ ಒಳಗೆ ಬಂದಾಗ ಇಲ್ಲಿ ನೋಡ್ತಾ ಇರ್ಬೋದು ಫ್ಲಾಟ್ ಝೋನ್ಗಳು. ಸೊ ಇಲ್ಲಿ ಒಂದು ಫ್ಲಾಟ್ ಆಗಿ ಅಲ್ಲಿಂದ ಅಪ್ ಹೋದ್ರೆ ಈ ಫ್ಲಾಟ್ ಈ ಲೆವೆಲ್ ಏನಿದೆ 21,900 ಲೆವೆಲ್, ಅಥವಾ ಇನ್ನೊಂದು ಸ್ವಲ್ಪ ಕೆಳಗಡೆ ಬರ್ಬೋದು, ಅಪ್ ಟು 21,400 ಲೆವೆಲ್ ಎಲ್ಲ ಬರ್ಬೋದು. 21,300 400 ಲೆವೆಲ್. ಸೊ ಬಂದು ಅಲ್ಲಿಂದ ಮತ್ತೆ ಒಂದು ಬೌನ್ಸ್ ಬ್ಯಾಕ್ ಆಯಿತು. ಈ ಏನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಫೆಬ್ರವರಿ 10th ಒಳಗಡೆ. ಖಂಡಿತವಾಗ್ಲೂ ಮಾರ್ಕೆಟ್ ಒಂದು ಬುಲಿಶ್ ಅಂತ ಬರುತ್ತೆ. ಬಟ್ ವರ್ಸ್ಟ್ ಪಾರ್ಟ್ ಏನಿದೆ ಇಲ್ಲಿ, ಹೈಯೆಸ್ಟ್ ನಮ್ದು ಏನು 26,200 ಲೆವೆಲ್ ಎಲ್ಲ ಇದೆ, ಅದು ಹೋಗ್ಲಿಕ್ಕೆ ಸ್ವಲ್ಪ ಸಮಯನೇ ಬೇಕಾಗತ್ತೆ. ಇಮಿಡಿಯೇಟ್ ಈ ವರ್ಷನೇ ಎಲ್ಲ ಆಗಬೇಕು ಅಂತಿಲ್ಲ, ಯಾಕಂದ್ರೆ ನ್ಯಾರೋನವರೇ ಹೋಗ್ತಾ ಇದೆ ಇದು. ಮಂತ್ಲಿ ಎಲ್ಲ ತಗೊಂಡ್ರೆ ತಿರ್ಗಾ ಒಂದು ಕನ್ಫ್ಯೂಸ್ ಆಗುತ್ತೆ ನಿಮಗೆ. ಮಂತ್ಲಿಲೂ ಅಂಥದ್ದು ಏನು ಕಾಣಿಸ್ತಿಲ್ಲ ನನಗೆ. ಸೊ ಲಾಂಗರ್ ಟೈಮ್ ಫ್ರೇಮ್ಗೆ ಒಂದು ನೋಡುವಂಥದ್ದು ಇದೆಲ್ಲ. ಮಂತ್ಲಿ ಅಂತ ತಗೊಂಡ್ರು ನ್ಯಾರೋ ಆಗಿ ಹೋಗ್ತಾ ಇದೆ, ಫ್ಲಾಟ್ ಇದೆ ನೋಡಿ. ಇಲ್ಲಿ ನೋಡ್ತಾ ಇದ್ರೆ ಅಕ್ಟೋಬರ್ ತನಕ ತೋರಿಸುತ್ತೆ. ಬಟ್ ಇಲ್ಲಿ ನನಗೆ ಇಲ್ಲಿ ಮೇಜರ್ ನನಗೆ ಜೂನ್ ನೋಡ್ತಾ ಇರೋದು. ಹಿಂಗೆ ಜೂನ್ ತನಕ ಒಂದು ಫ್ಲಾಟ್ ಇರ್ಬೋದು, ಅಲ್ಲಿಂದ ಒಂದು ಮೊಮೆಂಟಮ್ ಸಿಗ್ಬೋದು, ಅಥವಾ ಬೇಗನೆ ಒಂದು ವೀಕ್ಲಿ ಬೇಸಿಸ್ ಮೇಲೆ ಒಂದು ಇಲ್ಲೇ ಎಲ್ಲ ಇಶ್ಯೂಸ್ ಸಾಲ್ವ್ ಆಗಿ ಒಂದು ಫೆಬ್ರವರಿಗೆ ಒಂದು ಅಪ್ ಡೈರೆಕ್ಷನ್ ಸಿಗ್ತಾ ಅಂದ್ರೆ ವೆಲ್ ಆ್ಯಂಡ್ ಗುಡ್. ಯಾವುದಕ್ಕೂ ನೀವು ಲಂಪ್ಸಮ್ ಇನ್ವೆಸ್ಟ್ಮೆಂಟ್ ಯಾವುದು ಮಾಡಬೇಡಿ. ಫಂಡಮೆಂಟ್ಲಿ ವೆರಿ ಗುಡ್. ಅದರಲ್ಲೂ ಇಚಿಮೋಕೋ ಕ್ಲಿಯರ್ ಆಗಿದ್ರೆ ಬೆಟರ್. ಯಾಕಂದ್ರೆ ಎಲ್ಲ ಸ್ಟಾಕ್ಸ್ಗೂ ಇಚಿಮೋಕೋ ಹಾಕೊಂಡು ಅದ್ರ ನಾಲೆಜ್ ತಿಳ್ಕೊಳ್ಳಿ. ಪ್ರತ್ಯೇಕವಾಗಿ ಈ ಕ್ಲಾಸಲ್ಲಿ ಹೇಳಲಿಕ್ಕೆ ಟ್ರೈ ಮಾಡ್ತೀನಿ ನಾನು. ಆ್ಯಕ್ಚುಲಿ ಒಂದು ಬೇಸಿಕ್ ಏನೇನು ಬೇಕೋ ನಿಮ್ಗೆ ಅರ್ಥ ಮಾಡ್ಕೊಳಕ್ಕೆ. ಸೊ ಅದು ಆದಷ್ಟು ಪ್ರಯತ್ನ ಅಂತೂ ಪಡ್ತೀನಿ. ಸೊ ಮೇಯ್ನ್ ಆಗಿ ಈ ಝೋನ್ ಎಲ್ಲ ಕ್ಲಿಯರ್ ಆದ್ರೇ ಒಂದು ಇದಾಗುವಂಥದ್ದು. ಸೊ ಇನ್ ಕೇಸ್ ಇಲ್ಲೆಲ್ಲ ಒಳಗಡೆ ಬಂತು ಅಂದ್ರೆ ತುಂಬ ಸ್ಟ್ರಗಲ್ ಮಾಡುತ್ತೀವಿ ಮಾರ್ಕೆಟು, ಸೊ ಮೇಲ್ ಕ್ರಾಸ್ ಆಗಲಿಕ್ಕೆ. ಸೊ ಆದಷ್ಟು ಪ್ರೇ ಮಾಡ್ಕೊಳ್ಳಿ. ಮುಂದಿನ ದಿವಸಗಳಲ್ಲಿ ಹಲವಾರು ಆಸ್ಟ್ರೋ ಇವೆಂಟ್ಸ್ಗಳಿದ್ದಾವೆ. ಅದರಲ್ಲೂ ಒಂದು ಅಮಾವಾಸ್ಯೆ, ಒಂದು ಯುಗಾದಿ ಮುಂದಿನ ದಿವಸಗಳು ಬರ್ತಾ ಇದೆ. ಒಂದು ಅವತ್ತೇ ಒಂದು ಬಹುಶಃ ಇಲ್ಲಿ ಕಾಣಿಸ್ತಾ ಇಲ್ಲ ನನ್ನ ಪ್ರಕಾರ, ಯಾಕಂದ್ರೆ ಪಂಚಾಂಗ, ಹೊಸ ಪಂಚಾಂಗ ನೋಡೋ ಆಗಿಲ್ಲ ನಾವೀಗ ಸದ್ಯಕ್ಕೆ. ಪಾರ್ಷಿಯಲ್ ಸೋಲಾರ್ ಎಕ್ಲಿಪ್ಸ್ ಅಂತ ಕಂಡೆ ಚಾಟ್ GPT ಎಲ್ಲ ಹಾಕಿ ನೋಡಿದಾಗ. ಪಾರ್ಷಿಯಲ್ ಸೋಲಾರ್ ಎಕ್ಲಿಪ್ಸ್ ಎಫೆಕ್ಟ್ ಖಂಡಿತವಾಗ್ಲೂ ಒಂದು 6 ತಿಂಗಳು ಇದ್ದೇ ಇರುತ್ತೆ. ಫುಲ್ ಇರಲಿ ಇಲ್ಲದೆ ಇರಲಿ, ಅದು ಇಲ್ಲಿ ಸಂಭವ ಆಗುತ್ತೋ ಇಲ್ವೋ. ಯಾಕಂದ್ರೆ ನಮ್ದು ಸ್ಟಾಕ್ ಮಾರ್ಕೆಟ್ ಇರ್ಬೋದು, ಏನೇ ಇರ್ಬೋದು, ಒಂದು ಈವೆಂಟ್ ಮಾರ್ಕೆಟ್ ಅಂತ ಇದ್ದಾಗ ಒಂದು ಈವೆಂಟ್ಗಳು ಗ್ಲೋಬಲಿ ಅಫೆಕ್ಟ್ ಆಗುವಂಥ ಈವೆಂಟ್ಸ್ ಮೇಲೆ ಡಿಪೆಂಡ್ ಆಗಿರ್ತವೆ. ಸೊ ಅಲ್ಲೇನೋ ಒಂದು ಯುದ್ಧ ಆಯಿತು ಅಥವಾ ಏನೋ ಸಮಸ್ಯೆ ಆಯಿತು ಅಂದರೆ ಇಲ್ಲೂ ಅಫೆಕ್ಟ್ ಆಗೇ ಆಗುತ್ತೆ. ಹಾಗಾಗಿ ಒಂದು ಹೂಡಿಕೆ ಮಾಡೋರು, ಅದರಲ್ಲೂ ಲಾಂಗ್ ಟರ್ಮ್ ತಗೊಳೋರು ಹುಷಾರಾಗಿರ್ಬೇಕಾಗುತ್ತೆ. ನಾವು ಬ್ಯಾಂಕ್ ನಿಫ್ಟಿಲೂ ಅಷ್ಟೇ ತುಂಬ ಏನು ಸೂಪರ್ ಆಗಿ ಚೆನ್ನಾಗೆಲ್ಲ ಕಾಣಿಸ್ತಿದೆ ಅಂತಿಲ್ಲ. ಇಚಿಮೋಕನ್ನು ತೋರಿಸ್ಬಿಡ್ತೀನಿ. ರಿಫ್ರೆಶ್ ಮಾಡಬೇಕು. ಸಿಂಬಲ್ಗಳು ಡಿಫ್ರೆನ್ಸ್ ಆಗಿ ಬಂದರೆ ಈ ಪ್ರಾಬ್ಲಮ್ ಬರ್ತವೆ. ಆ್ಯಕ್ಚುಲಿ ಅದೇನಕ್ಕೆ ನಿಫ್ಟಿ ಮೆಟಲ್ ಅಂತ ಗೊತ್ತಿಲ್ಲ ಯೂರಲ್ಲಿ ಹಂಗೆ ಉಳ್ಕೊಂಬಿಟ್ಟಿದೆ, ಚೇಂಜು ಆಗ್ತಾ ಇಲ್ಲ. ಮಿಸ್ಟೇಕೋ ಏನೋ ಅಂತ ಗೊತ್ತಾಗಲಿಲ್ಲ. ಇಲ್ಲೇ ತೋರಿಸ್ಬಿಡ್ತೀನಿ ಯಾಕೆ ಅಲ್ಲಿ ಹೋಗಬೇಕು. ಬ್ಯಾಂಕ್ ನಿಫ್ಟಿ ಅಂತಾನೆ ವೀಕ್ಲಿಗಿಂತ ಡೈಲಿ ನೋಡ್ಬಿಡೋಣ. ಡೈಲಿ ತುಂಬ ಸ್ಟ್ರಗಲ್ ಅಂತೂ ಮಾಡ್ತಾ ಇದೆ.
ಏನು ಸಮಸ್ಯೆ? ನೀವು ನೋಡ್ತಾ ಇರ್ಬೋದು ಬ್ಯಾಂಕ್ ನಿಫ್ಟಿ ಚಾರ್ಟ್ ಅಲ್ಲಿ ಆಲ್ರೆಡಿ ಒಂದು ಪಾಸಿಟಿವ್ ಸೈನ್ ಅಂತೂ ತಗೊಂತಿದೆ. ಕೆಲವೊಂದು ಒಂದಿಷ್ಟು ಸ್ಟಾಕ್ಸ್ಗಳು ಆಲ್ರೆಡಿ ಪ್ಲಸ್ ಸೈಡ್ ಅಂತೂ ಹೋಗ್ತಿದೆ. ಮೇನ್ ಏನಂದ್ರೆ ಇಲ್ಲಿ ಕನ್ವರ್ಷನ್ ಲೈನ್ ಏನಿದೆ ಇದರಿಂದ ಮೇಲ್ ಹೋಗ್ಬೇಕು. ಅಲ್ಲಿ ತನಕ ಪಾಸಿಟಿವ್ ಸೈನ್ ಅಂತೂ ಇಲ್ಲ, ಕಂಪ್ಲೀಟ್ ಆಗಿಲ್ಲ ಅಂತ ಇಲ್ಲ. ಆಲ್ರೆಡಿ ಒಂದು ಇದ್ರ ಪ್ರಕಾರ ಪಾಸಿಟಿವ್ ಡೈರೆಕ್ಷನ್ ತೋರಿಸ್ತಾ ಇದೆ. ಸೊ ಇದು ಮೇಲ್ ಹೋಗ್ಬೇಕು. ಬ್ಯಾಂಕ್ ನಿಫ್ಟಿ ಒಂದು ಲೆವೆಲ್ಗೆ ಓಕೆ ಕಂಪೇರ್ ಟು ನಿಫ್ಟಿ. ಸೊ ಆಲ್ರೆಡಿ ಒಂದು ಡೌನ್ ಬಂದು ಒಂದು ಜಾಯಿನ್ ಆಗ್ತಾ ಇದೆ ಗ್ರೀನ್ ಝೋನ್ಗೆ. ಸೊ ಅಲ್ಲಿ ಇನ್ನೂ ಅದರಲ್ಲೇ ಒಂದು ರೆಡ್ ಝೋನಲ್ಲೇ ಇದೆ ಬೇರಿಶ್ ಏರಿಯಾದಲ್ಲೇ. ಸೊ ಇದು ಕರೆಸ್ಪಾಂಡಿಂಗ್ ಬ್ಯಾಂಕ್ ನಿಫ್ಟಿಗೋಸ್ಕರ ನೀವು ಒಂದಿಷ್ಟು ಬ್ಯಾಂಕ್ ಸ್ಟಾಕ್ಸ್ಗಳು ನಾಳೆ ನೋಡೋದು ಒಳ್ಳೇದು. ಅದರಲ್ಲೂ ಒಂದಿಷ್ಟು ಕೆನರಾ ಬ್ಯಾಂಕ್ ಇರ್ಬೋದು, ಇಂಡಿಯನ್ ಬ್ಯಾಂಕ್ ಇರ್ಬೋದು, ಇಂಥ ಸ್ಟಾಕ್ಸ್ಗಳು ನೋಡ್ಕೊಂಡ್ರೆ ಒಂದು ಒಳ್ಳೇದು. ಇಂಡಿಯನ್ ಬ್ಯಾಂಕ್ ಅಂತೂ ಮೂವ್ ಆಗುತ್ತೆ ನನ್ನ ಪ್ರಕಾರ. ಮತ್ತೆ ಒಂದಿಷ್ಟು ಕರ್ನಾಟಕ ಬ್ಯಾಂಕ್ ಕೂಡ ಒಂದಿಷ್ಟು ಒಳ್ಳೆ ಡೈರೆಕ್ಷನ್ ಕಂಡಿದೆ. ಒಂದಿಷ್ಟು ಬ್ಯಾಂಕ್ ರಿಲೇಟೆಡ್ ಇಶ್ಯೂಸ್ ಏನು ಪರ್ಫಾರ್ಮ್ ಮಾಡದೇ ಇದ್ದಂಥದ್ದು ಒಂದಿಷ್ಟು ನೋಡ್ಕೊಂಡ್ರೆ ಖಂಡಿತವಾಗ್ಲೂ ಒಂದು ಹೆಲ್ಪ್ ಆಗುತ್ತೆ. ಇನ್ನು IPO GMP ಪಾರ್ಟ್ ಬರೋದ್ರೆ ಇಲ್ಲಿ ಯಾವುದು ಅಂಥದ್ದಿಲ್ಲ ಈ ವೀಕಲ್ಲಿ ಅನ್ಸುತ್ತೆ. ಒಂದ್ಸಲಿ ಕನ್ಫರ್ಮ್ ಮಾಡ್ಬಿಡ್ತೀನಿ. ಒಂದ್ಸಲಿ ಯೂನಿಮಿಕ್ ಹೋಪ್ಫುಲಿ ಅಪ್ಲೈ ಮಾಡಿದ್ದೀರಾ, ಮೋಸ್ಟ್ಲಿ ಅಲೌಟ್ ಆಗುತ್ತೆ. ಸದ್ಯಕ್ಕೆ ಮೇನ್ ಬೋರ್ಡ್ ಅಂತ ಏನಿದೆ ಇಂಡೋಫಾರ್ಮ್ ಒಂದೇ ಇರೋದು ಮೇನ್ ಬೋರ್ಡ್. ಅಪ್ಲೈ ಮಾಡ್ಕೊಳ್ಳಿ. ಸ್ಟಾಕ್ಸ್ ಆಲ್ರೆಡಿ ಒಂದಿಷ್ಟು ಹೇಳಿದ್ದೀನಿ. ಅದಲ್ಲದೆ ಒಂದಿಷ್ಟು ನೋಡ್ತಾ ಇರ್ಬೋದು, ಇಲ್ಲೇ ತೋರಿಸ್ಬಿಡ್ತೀನಿ. ಓರಿಯೆಂಟ್ ಟೆಕ್ನಾಲಜೀಸ್ ಲಿಮಿಟೆಡ್ ಇರ್ಬೋದು, ಟ್ರೈ ಮಾಡಿ. ಮೇನ್ ಇಲ್ಲಿ ಬಂದಿದ್ದು ವರ್ತ್ ಪೆರಿಫರಲ್ಸ್ ಅಂತ ಮೊನ್ನೆ ಒಂದು ಮೂವ್ಮೆಂಟ್ಸ್ ಬಂದಿದ್ದು, ಒಂದು ಬಿಗ್ ಮೂವ್ಮೆಂಟ್ ಅಂತ ಕೊಟ್ಟಿದೆ. ಮೇನ್ ಏನಂದ್ರೆ ನಾನು ಇಲ್ಲೇನು ಸಜೆಸ್ಟ್ ಮಾಡ್ತಾ ಇದ್ದೀನಿ ಈಗ ಪರ್ಟಿಕ್ಯುಲರ್ ಓರಿಯೆಂಟ್ ಇರ್ಬೋದು, ವರ್ತ್ ಪೆರಿಫರಲ್ಸ್ ಅಥವಾ ಇನ್ಯಾವುದೋ ಮುಂದೆ ಹೇಳುವಂಥದ್ದು. ಸ್ಟಾಪ್ ಲಾಸ್ ಅಂತೂ ಹಾಕ್ಬಿಡಿ. ಯಾವುದೇ ಒಂದು ಟ್ರೇಡ್ ತೊಗೊಂಡಾಗ ಸ್ಟಾಪ್ ಲಾಸ್ ನೋಡ್ಕೊಳ್ಳಿ. ನಾಳೆ ಓಪನಿಂಗ್ಸ್ ಫಸ್ಟ್ 10 ಮಿನಿಟ್ಸ್ ವೆಯ್ಟ್ ಮಾಡಿ ನೋಡಿ ಕನ್ಫರ್ಮ್ ಮಾಡಿಕೊಂಡು ಟ್ರೇಡ್ ತೊಗೊಳ್ಳಿ. ಯೂಶಲಿ ಏನಾಗುತ್ತೆ, ಇದ್ರ ಮೇಲೆ ಕ್ಲೋಸ್ ಆಗಿದೆ ಇವಾಗ ಕ್ಲೌಡ್ ಮೇಲೆ, ಇನ್ನೂ ಒಂದು ಪಾಸಿಟಿವ್ ಅಂತ ಬಂದಿಲ್ಲ ಗ್ರೀನ್ ಏರಿಯಾ. ಸೊ ಅದೆಲ್ಲ ನೋಡ್ಕೊಬೇಕಾಗತ್ತೆ. ಸೊ ಹಾಗೆ ಒಂದು ನೋಡ್ತಾ ಇರ್ಬೋದು ಇಲ್ಲಿ ಇಲ್ಲೂ ಸಹಿತ ಒಂದು ಗ್ರೀನ್ ಲ್ಯಾಮಲ್ ಜಸ್ಟ್ ಮೇಲ್ಗಡೆ ಬಂದಿದೆ. ಕ್ಲೋಸ್ ಮಾಡ್ತೀನಿ. ಒಂದು ಸ್ವಲ್ಪ ಹೆವಿ ಲೋಡ್ ಆಗ್ತಾ ಇದೆ, ಯಾಕಂದರೆ ತುಂಬ ಟ್ರೇಡಿಂಗ್ ವ್ಯೂದು ಚಾರ್ಟ್ಸ್ಗಳು ಓಪನ್ ಮಾಡಿಬಿಟ್ರೆ ಹೆವಿ ಇದಾಗುತ್ತೆ. ನನ್ನ ಡ್ರಾಯಿಂಗ್ಸ್ ತುಂಬ ಇದೆ ಒಳಗಡೆ. ಸೊ ಹಾಗಾಗಿ ಒಂದಿಷ್ಟು ಹೆವಿ ಬ್ರೌಸರ್ ಮೇಲೆ ಹೆವಿ ಲೋಡ್ ಆಗ್ತವೆ. ಇಲ್ಲಿ ನೋಡ್ತಾ ಇರ್ಬೋದು ಗ್ರೀನ್ ಲ್ಯಾಮು ಒಂದು ಒಳ್ಳೆ ಝೋನಲ್ಲಿದೆ. ಯಾಕೆ ಬರ್ತಾ ಇಲ್ಲ ಇದು ಇಂಡಿಕೇಟರ್? ಗ್ರೀನ್ ಲ್ಯಾಂಪ್ ಬಗ್ಗೆ ಹೇಳ್ತಾ ಇದೆ. ಗ್ರೀನ್ ಲ್ಯಾಂಪ್ ನೋಡಿ ಜಸ್ಟ್ ಟಚ್ ಆಗಿ ಒಂದು ಗ್ರೀನ್ ಫಾರ್ಮ್ ಆಗಿದೆ, ಬೇಸ್ ಲೈನ್ ಟಚ್ ಆಗಿದೆ. ಕನ್ವರ್ಷನ್ ಲೈನ್ ಇಲ್ಲ, ಮೇಲ್ ಬರಬೇಕು. ಕನ್ವರ್ಷನ್ ಅಂಡ್ ಕ್ಲೋಸ್ ಲೈನ್ ಇಂದ ಬರಬೇಕು ಮೇನ್ ಆಗಿ. ಸೊ ಇದು ಇಚಿಮೋಕೋ ನಿಮಗೆ ನಾರ್ಮಲ್ ಟ್ರೇಡಿಂಗ್ ವ್ಯೂನೇ ಬೇಕಾಗಿಲ್ಲ. ನಿಮ್ಮ ಬ್ರೋಕರ್ಸ್ ಟ್ರೇಡಿಂಗ್ ಟರ್ಮಿನಲ್ ಏನಿದೆ ಅಲ್ಲೂ ಸಿಗುತ್ತೆ. ಜೆರೋದಾ ಇರ್ಬೋದು, ಏಂಜಲ್ ಬ್ರೋಕಿಂಗು ಯಾವುದೇ ತೊಗೊಂಡ್ರು ಆ ಪರ್ಟಿಕ್ಯುಲರ್ ಬ್ರೋಕರ್ ಟರ್ಮಿನಲ್ ಅಲ್ಲೇ ಸಿಗ್ತಾವೆ ನಿಮಗೆ. ಸೊ ಟ್ರೇಡಿಂಗ್ ವ್ಯೂಗೆ ಬಂದು ಇಷ್ಟೆಲ್ಲ ಲೋಡ್ ಮಾಡಬೇಕು, ಕಷ್ಟಪಡಬೇಕು ಅಂತ ಏನಿಲ್ಲ. ಸಿಂಪಲ್ ಆಗಿ ಇಚಿಮೋಕೋ ಕ್ಲೌಡ್ ಅಂತ ಹಾಕೊಳ್ಳಿ, ಇಚಿಮೋಕೋ ಸೆಟ್ಟಿಂಗ್ಸ್ ಏನೇನಿದೆಯೋ ಡಿಫಾಲ್ಟ್ ಇಟ್ಕೊಳ್ಳಿ, ಏನು ತೊಂದರೆ ಇಲ್ಲ. ಸೊ ಅದ್ರ ತಕ್ಕನಾಗೆ ಒಂದು ಮಾಡಿದಾಗ ಇದು ಮಾಡಬೇಕಾಗುತ್ತೆ. ಸೊ ಗ್ರೀನ್ ಲ್ಯಾಮ್ ಇರ್ಬೋದು, ಓರಿಯೆಂಟ್ ಟೆಕ್ನಾಲಜೀಸ್ ಹೇಳಿದ್ರೆ, ವರ್ತ್ ಪೆರಿಫರಲ್ಸ್ 3 ಹೇಳಿದ್ದೀನಿ. ಇನ್ನು ಆರಮ್ ಅಂತ ಇದೆ, ಇದು ಆರಮ್ ಬಂದ್ಬಿಟ್ಟು ಆರಮ್ ಪ್ರಾಪ್ಟೆಕ್ ಅಂತ, ಪ್ರಾಪರ್ಟೀಸ್ ಟೆಕ್. ಸೊ ಇದು ಅಷ್ಟೇ ಕ್ಲೌಡಿಂದ ಜಸ್ಟ್ ಟಚ್ ಆಗಿ ಮೇಲೆ ಹೋಗ್ತಾ ಇದೆ. ಸೊ ಇನ್ ಕೇಸ್ ಡೌನ್ ಬಂತು ಅಂದರೆ ಹುಷಾರಾಗಿರ್ಬೇಕು, ಯಾಕಂದ್ರೆ ಈಗ ಪಾಸಿಟಿವ್ ಅಂತೂ ತೋರಿಸ್ತಿದೆ ಡೇ ಇದರಲ್ಲಿ. ಈ 1 ವೀಕಲ್ಲಿ ಅಥವಾ ಒಂದು 2-3 ಡೇಸಲ್ಲಿ ಈ ರೀತಿ ಏನು ನಾನು ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ, 2-3% ಮೂವ್ಮೆಂಟ್ ಸಿಕ್ಕಿದ್ರು ಸಾಕು ನಿಮಗೆ. ಸೊ ಎಕ್ಸಿಟ್ ಆಗಿಬಿಡಿ. 0.5% ಆರ್ ಪ್ರೀವಿಯಸ್ ಲೋ ಮಾರ್ಕ್ ಮಾಡಿಕೊಂಡು ಏನು ಮಾಡ್ತಿರೋ ಸ್ಟಾಪ್ ಲಾಸ್ ಅದ್ರ ಬೇಸಿಸ್ ಮೇಲೆ ಸ್ಟಾಪ್ ಲಾಸ್ ಇಟ್ಕೊಳ್ಳಿ.
ನಿಮ್ಮ ಸ್ಟ್ರಾಟಜಿ ನಿಮ್ದು. ಒಬ್ಬೊಬ್ರದ್ದು ಒಂದೊಂಥರ ಸ್ಟ್ರಾಟಜಿ. 50% ಆಫ್ ಇದು ಅಂತ ಹಾಕೊಳ್ತಾರೆ ಕೆಲವರು, ಪ್ರೀವಿಯಸ್ ಲೋ ಅಂತ ಹಾಕೊಳ್ತಾರೆ, ಅಥವಾ ಒಂದು ಚಾನಲ್ ಕ್ರಿಯೇಟ್ ಮಾಡ್ಕೊಳ್ತಾರೆ ಬೇಸ್ಡ್ ಆನ್ ಕ್ಯಾಂಡಲ್ಸು. ಸೊ ಈ ಥರದ್ದೆಲ್ಲ ಇರ್ತವೆ. ಅದ್ರ ಬೇಸಿಸ್ ಮೇಲೆ ನೀವು ಮಾಡ್ಕೊಂಡ್ರೆ ಈ ಥರದ್ದು ನಿಮಗೆ ಖಂಡಿತವಾಗ್ಲೂ ಒಂದು ಒಳ್ಳೆ ಟ್ರೇಡ್ ಅಂತೂ ಸಿಗುತ್ತೆ. ನನ್ನ ಪ್ರಕಾರ ಇದು ಪಾಸಿಟಿವ್ ಆಯಿತು ಅಂದರೆ ಇಲ್ಲಿ ತನಕ ಬರುತ್ತೆ. ಸೊ ಒಂದು 12-13 ರೂಪಾಯಿ ಸಿಕ್ಕೋದು ಸಾಕು. 24 ರುಪೀಸ್ ಏನಿದೆ ಕ್ಲೋಸಿಂಗು, 224. ಸೊ ಓಪನಿಂಗ್ಸ್ ಮೇಲೆ ಡಿಪೆಂಡ್, ಅದು ಇಲ್ಲಿ ಕೆಳಗೆ ಮೇಲೆ ಎಲ್ಲ ಆಗ್ತವೆ. ಸೊ ಅದ್ರ ಮೇಲೆ ಆಮೇಲೆ ಒಂದು ಮೊಮೆಂಟಮ್ ಅಂತೂ ಸಿಕ್ಕೇ ಸಿಗುತ್ತೆ. ಸೊ ಇದೆಲ್ಲ ಮೊನ್ನೆ ಒಂದು ಸ್ಕ್ರೀನ್ ಅವ್ರಲ್ಲಿ ಬಂದಿದ್ದು. ಸೊ ಆಬ್ವಿಯಸ್ಲಿ ಒಂದು ಒಳ್ಳೆ ಮೂಮೆಂಟ್ ಅಂತೂ ಇರುತ್ತೆ ನಾಳೆ ಓಪನಿಂಗಲ್ಲಿ. ಇನ್ನೊಬ್ಬ ಮೆಡಿಕೋ ಏನಿದೆ ಕಂಪನಿ, ಮೆಡಿಕೋ ರೆಮಿಡೀಸ್, ಜಸ್ಟ್ ಎಂಟರ್ಡ್ ಕ್ಲೌಡ್. ಸೊ ಇದು ಕ್ರಾಸ್ ಆಗಿ ಇದೆಲ್ಲ ಬಂತು ಅಂದರೆ ವಾಪಸ್ ಈ ಲೆವೆಲ್ ಬರುತ್ತೆ, 91 ರುಪೀಸ್ ಎಲ್ಲ ಬರೋ ಚಾನ್ಸಸ್ ಇದೆ. ಸೊ ಅಟ್ಲೀಸ್ಟ್ 79ಗಂತೂ ಹೋಗೇ ಹೋಗುತ್ತೆ. 56 ಈ ರೇಂಜ್ ಏನಿದೆ ಇಲ್ಲಿಂದ ಒಂದು ಹೋಗ್ಬೋದು. ಸೊ ಫಸ್ಟ್ ನಿಮ್ದು ಟಾರ್ಗೆಟ್ 72 ಇರುತ್ತೆ. ಇದೆಲ್ಲ ಕ್ರಾಸ್ ಆಗಬೇಕು, ಮೇನ್ 64 ಕ್ರಾಸ್ ಆಗಬೇಕು. ಸೊ 64 ಕ್ರಾಸ್ ಸಾಧ್ಯತೆ ಅಂತೂ ಇದೆ 56ಇಂದ. ಸೊ ಬಟ್ ಸ್ಟಾಪ್ ಲಾಸ್ ಅಂತೂ ಇಟ್ಕೊಬೇಕಾಗತ್ತೆ ಇಲ್ಲಿ ಹೇಳ್ದಂಗೆ. ಯಾಕಂದ್ರೆ ಇದು ಸಡನ್ ಆಗಿ ವಾಪಸ್ ನಾಳೆ ಏನೋ ಬ್ಯಾಡ್ ನ್ಯೂಸ್ ಬಂತು, ನೆಗೆಟಿವ್ ಮೀನ್ಸ್ ಏನೋ ಒಂದು ಆಗ್ಬೋದು, ವಾಪಸ್ ರಿವರ್ಸ್ ಟ್ರೆಂಡ್ ತೊಗೊಬೋದು. ಇದು ಆಲ್ರೆಡಿ ಒಂದು ಪಾಸಿಟಿವ್ ಟ್ರೆಂಡ್ ತೊಗೊಂಡಿದೆ. ಇಲ್ಲಿ ನೋಡ್ತಾ ಇರ್ಬೋದು, ಒಂದು ಅಪ್ ಹೋಯ್ತು, ಜಸ್ಟ್ ಕ್ಲೌಡ್ ಟಚ್ ಆಗಿ ಕೆಳಗೆ ಬಂತು, ತಿರ್ಗಾ ಒಂದು ಕ್ಲೌಡ್ ಎಂಟ್ರಿ ತೊಗೊಂಡಿದೆ. ಈಗ ಯೂಶಲಿ ಏನಾಗುತ್ತೆ ಅಂದರೆ ರೀಟೆಸ್ಟ್ ಆಗುತ್ತೆ ಇಂಥ ಝೋನಲ್ಲೇ. ಸೊ ಹಾಗಾಗಿ ಒಂದು ರೀಟೆಸ್ಟ್ ಭಯ ಪಡದೆ ವೆಯ್ಟ್ ಮಾಡಿಕೊಂಡು ಪ್ರೊಸೀಡ್ ಆಗ್ತೀನಿ, ವೆಯ್ಟ್ ಮಾಡ್ತೀನಿ ಒಂದು ಅಟ್ಲೀಸ್ಟ್ ಶಾರ್ಟ್ ಟರ್ಮ್ 2-3 ಮಂತ್ಸ್ ಅಂತಿದ್ರೆ ಈ ಥರದ್ದೆಲ್ಲ ಒಳ್ಳೆ ಸಿಗುತ್ತೆ. ಯೂಶಲಿ 2-3 ಡೇಸಲ್ಲೇ ಸಿಕ್ಬಿಡುತ್ತೆ. ನಾಳೆ ಓಪನಿಂಗಲ್ಲೇ ಮೇಲೆ ಕ್ಲೋಸ್ ಆಯಿತು ಅಂದರೆ ಗೊತ್ತಿಲ್ಲ, ಗ್ಯಾಪ್ ಅಪ್ ಓಪನ್ ಎಲ್ಲ ಆಗ್ಬೋದು. ಗ್ಯಾಪ್ ಅಪ್ ಓಪನ್ ಆಗೋದು ಕಷ್ಟ ಇದೆ, ನ್ಯಾರೋ ರೇಂಜ್ ಎಲ್ಲ ಕ್ರಿಯೇಟ್ ಆಗಿಲ್ಲ. ಸೊ ಆ ಥರದ್ದೆಲ್ಲ ಇದ್ದು ಇದಾದಾಗ ಒಂದು ನ್ಯಾರೋ ರೇಂಜ್ ಇದೆಯಾ ನೋಡೋಣ. ನಾನು ಇಂಡಿಕೇಟರ್ ಹಾಕೊಂಡಿದ್ಯಾ ಇಲ್ಲಿ, ಇದನ್ನ ಆಫ್ ಮಾಡೋಣ. NR6 NR7 ಫಾರ್ಮ್ ಆಗಿದೆಯಾ ನೋಡಿದ್ರೆ ಗೊತ್ತಾಗುತ್ತೆ. NR6 ಅಂತೂ ಫಾರ್ಮ್ ಆಗಿದೆ, ಅದಕ್ಕೆ ಒಂದು ಬಿಗ್ ಮೂವ್ ಅಂತೂ ಆಗಿದೆ ಅಲ್ಲಿ. NR7 ಇದೆಲ್ಲ ಇರುತ್ತೆ ಬೇಸಿಸ್ ಮೇಲೆ. ನಂಬರ್ ಆಫ್ 7 ಕನ್ಸಿಕ್ಯೂಟಿವ್ ಡೇಸ್, 4 ಡೇ ಕನ್ಸಿಕ್ಯೂಟಿವ್ ಡೇಸ್, ಈ ಥರದ್ದೆಲ್ಲ ನೋಡಿಕೊಂಡು ಅದ್ರ ಮೇಲೆ ಒಂದು ಇದಾಗ್ತವೆ. ಸೊ ಮೂಮೆಂಟು ಅದೇ ಇದ್ರ ಮೇಲೆ ಕ್ಲೋಸ್ ಆಗಿದ್ರೆ ನಿಮ್ಗೆ ಒಳ್ಳೆ ಮೂಮೆಂಟ್ ಸಿಗುತ್ತೆ. ಸೊ ಅಟ್ಲೀಸ್ಟ್ 63ಗಂತೂ ಟಾರ್ಗೆಟ್ ಮಾಡ್ಬೋದು ಮೆಡಿಕೋ ರೆಮಿಡೀಸ್. ಸೊ ಹಾಗೆ ಒಂದು ಆರ್ತಿ ಫಾರ್ಮ್ ಲ್ಯಾಬ್ಸ್ ಗ್ಯಾಪ್ ಅಪ್ ಓಪನ್ ಆಗಿದೆ, ಇಲ್ಲೂ ನೋಡ್ಬೋದು ನೀವು. ಇಲ್ಲಿ ಬಂತ ಹೆಡ್ ಮಾಡೋಣ. ಇದು ಸದ್ಯಕ್ಕೆ ಇದು ಗ್ಯಾಪ್ ಅಪ್ ಓಪನ್ ರೀಸನ್ ಇದು, ನ್ಯಾರೋ ರೇಂಜ್ ಎಲ್ಲ ಕ್ರಿಯೇಟ್ ಆಗಿ ಒಂದು ಮೇಲ್ ಬಂದ್ಬಿಡುತ್ತೆ ಅಲ್ಲಿಂದ. ನ್ಯಾರೋ ರೇಂಜ್ ಕ್ರಿಯೇಟ್ ಆಗಿತ್ತು, ಇಲ್ಲ ಲೇಟ್ ಬಂದಿತ್ತು, ಸ್ಟಿಲ್ ಓಪನ್, ಏನಾದರೂ ಕಾರಣ ಇರ್ತವೆ. ಸೊ ಇಲ್ಲಿ ನೋಡಿ, ಇಲ್ಲಿ ತೊಗೊಂಡಿದೆ, ಇಮಿಡಿಯೇಟ್ ಒಂದೇ ಇದ್ರಲ್ಲಿ ಬರುತ್ತೆ ಅಂತಿಲ್ಲ, ಇಲ್ಲಿ ಬಾಗ್ಬೇಕಿತ್ತು, ಇಲ್ಲಿ ಆಗಿಲ್ಲ, ಗ್ಯಾಪ್ ಡೌನ್ ಆಯ್ತು ಇಲ್ಲಿ. ಸೊ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಡಿಪೆಂಡ್ ಇರುತ್ತೆ. ಸೊ ಗ್ಯಾಪ್ ಡೌನ್ ಆಗೋಕ್ಕೂ ಸಾಧ್ಯತೆ ಬರುತ್ತೆ ಆಯ್ತಾ ನ್ಯಾರೋ ರೇಂಜ್ ಬಂದಾಗ. ಸೊ ಅದು ಇಚಿಮೋಕೋ ನಿಮ್ಗೆ ಅಲ್ಟಿಮೇಟ್, ಅದಕ್ಕೆ ಹೇಳೋದು ನಾನು, ಇಚಿಮೋಕೋ ಯೂಸ್ ಮಾಡ್ಕೊಳ್ಳಿ. ಇಚಿಮೋಕೋ ಇಂದ ಗೊತ್ತಾಗುತ್ತೆ ನಿಮಗೆ. ಸೊ ಡೈರೆಕ್ಷನ್ ಅಂತೂ ಪಾಸಿಟಿವ್ ಕಾಣಿಸ್ತಿದೆ ನನಗೆ. ಇಚಿಮೋಕೋ ಹಾಕೊಂಡು ನೋಡಿ ತೋರಿಸ್ತೀನಿ. ಇದ್ರ ಮೇಲೆ ಕ್ಲೌಡ್ ಮೇಲಂತೂ ಕ್ಲೋಸ್ ಆಗಿದೆ, ಅಂದರೆ ಇನ್ನು ನಾಳೆ ಹೆಂಗೆ ಸಸ್ಟೈನ್ ಆಗುತ್ತೆ ಅದ್ರ ಡಿಪೆಂಡ್. ಇದು ಅಷ್ಟೇ, ಕ್ಲೌಡ್ ಮೇಲೆ ಕ್ಲೋಸ್ ಆಗಿದೆ. ಸಿಕೋ ಅಂತ ಏನಿದೆ ನೀವು ಟ್ರೈ ಮಾಡ್ಬೋದು. ಸೊ ಹಾಗಾಗಿ ಒಂದು ಸಿಕೋ ಇಂಡಸ್ಟ್ರೀಸ್ ಏನಿದೆ, ಸೊ ಒಂದು 4-5% ನಾಳೆನೇ ಒಂದೇ ಇದ್ರಲ್ಲಿ ಬಂದರೆ ನಿಮಗೆ ಒಳ್ಳೆ ಲಾಭ. ಸೊ ಹಾಗಾಗಿ ಒಂದು ಕ್ಲೋಸಿಂಗ್ ಡಿಪೆಂಡ್ಸ್ ಇರುತ್ತೆ ಇದ್ರದ್ದೆಲ್ಲ. ಸ್ಟಾಪ್ ಲಾಸ್ ಅಂತೂ ಖಂಡಿತ ಇಟ್ಕೊಬೇಕು. ಸೊ ಇದ್ರ ಸ್ಟಾಪ್ ಲಾಸ್ ಅಟ್ಲೀಸ್ಟ್ ಇದಕ್ಕಾದ್ರೂ ಇಟ್ಕೊಳ್ಳಿ, ನಿಮ್ಗೆ ಇನ್ ಕೇಸ್ ತುಂಬ ಓಪನ್ ಇದಾಯಿತು ಅಂದರೆ 103ಗೆಲ್ಲ ಸ್ಟಾಪ್ ಲಾಸ್ ಇಟ್ಕೊಂಡು, ಅಥವಾ ಇದಕ್ಕೆ ಇಟ್ಕೊಂಡ್ರು ಆಗುತ್ತೆ. 106 ತುಂಬ ರಿಸ್ಕ್ ತೊಗೊಳಕ್ಕೆ ರೆಡಿ ಇಲ್ಲ ಅಂದರೆ. ಸೊ ಖಂಡಿತ ಒಂದು ಕ್ಲಾಸ್ ಮಾಡ್ತಾ ಇದ್ದೀನಲ್ಲ, ದಯವಿಟ್ಟು ಜಾಯ್ನ್ ಆಗಿ. ಆದಷ್ಟು ಲಿಮಿಟೆಡ್ ಸೀಟ್ಸ್ ಇರುತ್ತೆ, ನೋಡಿಕೊಂಡು ತೀರಾ ಅಗತ್ಯ ಇದ್ದವ್ರು ಮಾತ್ರ. ಏನೂ ಗೊತ್ತಿಲ್ಲ ಇಂಡಿಕೇಟರ್ ಬಗ್ಗೆ, ಇಂಡಿಕೇಟರ್ ಪರ್ಪಸ್ ಏನೋ, ತುಂಬ ಜಾಸ್ತಿ ಬೇಡ. ಈ ಜಸ್ಟ್ ಇದೊಂದು ಹೇಳ್ದಂಗೆ ಒಂದು ಇಚಿಮೋಕೋ ಒಂದು ಹೇಳ್ಕೊಟ್ಬಿಟ್ರೆ ನಾನು ನಿಮಗೆ,
ಲೈಫ್ ಟೈಮ್ ಟ್ರೇಡ್ ತುಂಬ ಚೆನ್ನಾಗಿ ತಗೋಬೋದು. ಎಂಟ್ರಿ ಎಕ್ಸಿಟ್ ಎಲ್ಲ ಕರೆಕ್ಟಾಗಿ ಎಂಟ್ರಿ ಸಿಗುತ್ತೆ, ಎಕ್ಸಿಟು ಸಿಗುತ್ತೆ ನಿಮಗೆ. ಸೊ ಹಾಗಾಗಿ ಕ್ಲಾಸ್ ಅಟೆಂಡ್ ಮಾಡಿ, ಈ ವಿಡಿಯೋಸ್ಗಳನ್ನೆಲ್ಲ ಶೇರ್ ಮಾಡ್ತಾರೆ ನಿಮ್ಮ ಫ್ರೆಂಡ್ಸ್ಗಳು. ನೀವೊಬ್ಬರೇ ದುಡ್ಡು ಮಾಡಬೇಕು ಅಂತ ಒಂದು ಕೆಟ್ಟ ಬುದ್ಧಿ ಇಟ್ಕೊಂಡು ಏನಾದರೂ ಮಾಡ್ತಿದ್ರೆ ಖಂಡಿತ ದುಡ್ಡಾಗಲ್ಲ. ದುಡ್ಡನ್ನ ಪ್ರೀತಿಸ್ಬೇಕು ಫಸ್ಟು. ಬೇರೆಯವ್ರನ್ನ ಪ್ರೀತಿಸಿ, ನಿಮ್ಮ ಜೊತೆಯವ್ರನ್ನ, ನಿಮ್ಮಿಂದ ಅವ್ರಿಗೆ ಮಾಹಿತಿ ಹಂಚಿ, ಅವರಿಂದ ಇನ್ನೊಂದಷ್ಟು ಮಾಹಿತಿ ಬರ್ತವೆ ನಿಮಗೆ. ಸೊ ಹಾಗೆ ಒಂದು ಕಮ್ಯುನಿಟಿ ಕ್ರಿಯೇಟ್ ಮಾಡ್ಕೊಳ್ಳಿ. ಸೊ ಒಳ್ಳೆ ಒಂದು ರಿಲೇಷನ್ ಮೇಂಟೈನ್ ಮಾಡಿ ಎಲ್ಲರ ಜೊತೆ. ಸೊ ಹಾಗಾಗಿ ಎಲ್ಲ ಈ ಥರದ್ದೆಲ್ಲ ಮಾಡ್ತಾ ಇದ್ರೆ ನಿಮಗೆ ದುಡ್ಡು ಬಂದು ಸೇರುತ್ತೆ. ಇಲ್ಲಾಂದರೆ ನೀವು ಯಾವಾಗ ಸಣ್ಣ ಬುದ್ಧಿ ತೋರಿಸ್ತೀರೋ ದುಡ್ಡುಗಳು ಬಂದು ಸೇರಲ್ಲ ನಿಮಗೆ. ಮತ್ತೆ ಸಿಗೋಣ. 1ನೇ ತಾರೀಕು ಮರೀದೆ ಕ್ಲಾಸ್ ಜಾಯ್ನ್ ಆಗಿ. ವಾಟ್ಸಪ್ ಮಾಡಿ ಹೇಳ್ದಂಗೆ 7019411447 ಇದಕ್ಕೆ ಮಾಡಿ. ಕೆಳಗಡೆ ಸ್ಕ್ರಾಲ್ ಆಗ್ತಿದೆ ಕೂಡ. ಮತ್ತೆ ಸಿಗೋಣ. ಅಲ್ಲಿ ತನಕ ಧನ್ಯವಾದಗಳು. ಶುಭರಾತ್ರಿ.